ಹೋಗು ಬೇಗ ರೆಡಿಯಾಗಿ ಹೋಗದ. ರೆಡಿಯಾಗಿ ಕೂತಿದೆ ಕತೆ. ಸರಿ ನೀವ್ಯಾಕೆ ಬರಕ್ ಹೋದ್ರಿ? ಬೆಮ್ಮಲ್ ಕಳ್ಸಿರಿ. ಯಾಕೆ ನಾನು ಬರಂಗಿಲ್ವಾ? ಹಂಗಲ್ಲ, ನೀವ್ಯಾಕೆ ಬಂದ್ರಿ? ಸುಮ್ಮನೆ ಇಲ್ಲಿ ಜನಗಳು ಒಂಥರ ಇದು ಮಾಡ್ಕೊತಾರೆ. ಏನಾದ್ರು ತಿಳ್ಕೊಳ್ಳಿ ಬಿಡು. ಜನಗಳ ಬಗ್ಗೆ ಯಾಕೆ ತಲೆಗೆಡ್ಸ್ಕೊಂಡಿದ್ದೀನು? ನಾನು ಅವತ್ತೇ ಹೇಳಿಲ್ವಾ ಯಾಕೆ ತಲೆಗೆಡ್ಸ್ಕೊಂಡಿದ್ದೀನು? ಹಂಗಲ್ಲ. ನವ್ಯ ಫೋನ್ ಮಾಡಿದ್ಲು, ನನಗೆ ಬರೋ ಟೈಮ್ ಇಲ್ಲ, ನಾನು ಸಂಜೆ ಮೇಲೆ ಊರಿಗೆ ಬರ್ತೀನಿ, ಹೋಗಿ ಅಮ್ಮನ ಕರ್ಕೊಬಾರ್ದವ. ನವ್ಯನೇ ಫೋನ್ ಮಾಡಿದ್ದು ಕದ್ಬಾ. ಈಗ ಏನು ಮಾಡಕ್ಕೆ? ಸುಮ್ಮನೆ ನಾನು ಬೇಡ ಅಂತೇಳಿ ಅವಳನ್ನ ಹೇಳಿದ ಮಾತೇ ಕೇಳ್ತಿಲ್ಲ. ಈಗ ಅವಶ್ಯಕತೆ ಇತ್ತಿಲ್ಲ, ಏನು ಮಾಡಕ್ಕೆ? ಓ ಸರಿ ಬಿಡು, ನೀನು ಚೆನ್ನಾಗಾಡ್ತೀಯ. ಅವಶ್ಯಕತೆ ಇಲ್ಲ ಅಂತ ಈಗ ಎಂಗೇಜ್ಮೆಂಟ್ ಬರೋಕಿಲ್ಲ ನೀನು. ಎಂಗೇಜ್ಮೆಂಟ್ಗೆ ಬೇಕಾದ್ರೆ ಚೌಡ್ರಿಗೆ ಬರ್ತಿದ್ದೆಪ್ಪ ನಾನು. ಸುಮ್ಮನೆ ಯಾಕೆ ಸುಮ್ಮನೆ ಲತ್ತ ಬೇಜಾರು ಮಾಡ್ಕೊತಾಳೆ. ಯಾರು ಬೇಜಾರು ಮಾಡ್ಕೊಳ್ಳಿ ಬಾ, ಸುಮ್ಮನೆ ನೀನು ತಲೆಗೆಡ್ಸ್ಕೊಬೇಡ. ಈಗ ಚಿನ್ನುಗೆ ಏನು ಅನ್ಸಕ್ಕಿಲ್ಲ, ನಮ್ಮ ಅಮ್ಮ ನೋಡು ಮದುವೆ ಸಮಯದಲ್ಲಿ ನನ್ನ ಜೊತೆ ಇಲ್ಲ ಅಂತ ಅವಳು ಬೇಜಾರಾಕಿಲ್ವಾ? ಬಾ ನೀನು. ರೀ ನನಗೂ ಗೊತ್ತಾಯ್ತದೆ, ಆದರೆ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ನೋಡಿ, ನಿಮ್ಮ ಒಳಕ್ಕೆ ಹೇಳ್ತಿರೋದು ನಾನು ಕಾರ್ಯದಲ್ಲಿ ಓಡಾಡ್ಕೊಂಡಿದ್ದಾಗ ಜನಗಳು ನಿಮಗೂ ಮಾತಾಡ್ತಾರೆ, ನನಗೂ ಮಾತಾಡ್ತಾರೆ. ಅವೆಲ್ಲ ಯಾಕೆ ಬೇಕು? ನಿಮ್ದು ಅಮ್ಮಯ್ಯ ಅಂತೀನಿ. ನನ್ನ ಪಾಡ ನಾನು ಬಿಟ್ಬಿಟ್ಟು ಹೋಗಿ ನೀವು ಯಾಕೆ ಹಿಂಗೆ ನಾನು ಹಿಂದೆ ಬಿದ್ದಿದ್ದೀರಿ ನೀವು? ನೋಡಿ ಮೀನಾಕ್ಷಿ, ನೀನು ಏನಾರು ಅಂದ್ಕೋ, ನಿನ್ನ ತಪ್ಪು ತಿಳ್ಕೊಂಡ್ರು ಸಿಕ್ಕಿಲ್ಲ, ಇವನು ಎಂತನೋ ಅಂತ ತಿಳ್ಕೊಂಡ್ರು ಸಿಕ್ಕಿಲ್ಲ. ನಿಜವಾಗ್ಲೂ ನನ್ನ ಮನಸ್ಸಲ್ಲಿ ನಿನ್ನ ಮೇಲೆ ಪ್ರೀತಿ ಅವತ್ತೆಷ್ಟಿತ್ತೋ ಇವತ್ತು ಅಷ್ಟೇ ಬೆಟ್ಟದ ಹತ್ರ ಪ್ರೀತಿ ಅದೇ. ನೋಡಿ, ನೀವೆಲ್ಲ ಹಿಂಗೆಲ್ಲ ಮಾತಾಡೋದು ನನಗೆ ಹೆದರಿಕೆ ಆಯ್ತದೆ. ನಿನಗೆ ಯಾಕೆ ಹೆದರ್ಕೋದು? ನಾನೇನು ಮಾಡಿದೆ ಈಗ ನಿನಗೆ? ಮತ್ತೆ ಏನೇನೋ ಮಾತಾಡ್ತಾ ಇದ್ದೀರಿ ನೀವು. ನಾನೇ ನಿಲ್ದೋದು ಮಾತಾಡ್ತಾ ಇದ್ದಾನೆ, ಇರೋದೇ ತಾನೇ ಹೇಳ್ತಿರೋದು. ನೋಡು, ನೀನು 5 ವರ್ಷ ಇಷ್ಟಪಟ್ಟಿದ್ದು ನಾನು. ನೀನು ನನ್ನ ಪ್ರೀತಿ ಮಾಡ್ತಿರ್ಬೋದು, ಆದರೆ ನಾನು ನಿನ್ನ ಪ್ರೀತಿಯೇ ಮಾಡ್ತಿಲ್ಲ. ಏನೋ ಅಜ್ಜಿ ಬರುವಂಥ ಮದುವೆ ಅದೇನದು ಬಿಟ್ಟರೆ ನಿಜವಾಗ್ಲೂ ನಾನು ಇವತ್ತು ನೀನು ನನ್ನ ಮನಸ್ಸಲ್ಲಿ ಇದ್ದೀಯೇ. ನೋಡಿ, ನೀವು ಮಾತಾಡ್ತಿರೋ ತಪ್ಪು. ನೀವು ಲತ್ತನಿಗೆ ಯಾವುದೇ ಥರದಲ್ಲೂ ಮೋಸ ಮಾಡಬೇಡಿ ಪಾಪ. ಅವಳು ನನ್ನ ಸ್ನೇಹಿತನೇ ಹೌದು. ನನ್ನ ಕಂಡ್ರೆ ಒಳಗೆ ಆಯ್ಕಿಲ್ಲ, ಬೋಯ್ಬೋದು, ಆಡ್ಬೋದು, ಅವು ಬೇರೆ ಪ್ರಶ್ನೆ. ಯಾಕೆ ಹೇಳಿ? ಯಾವ ಹೆಣ್ತಾನೆ ತನ್ನ ಗಂಡ ಇನ್ನೊಬ್ರಿನ ಗುಟ್ಟೆ ಸುತ್ತಲಿ ಅಂತ ಆಸೆ ಪಟ್ಟವಳು ಹೇಳಿ ಪಾಪ. ಅದರಲ್ಲಿ ನಾನು 2 ಮಾತಿಲ್ಲ ಅವಳ ಬಗ್ಗೆ, ಏನು ಮಾತಾಡೋಂಗೂ ಇಲ್ಲ ನಾವು. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೀವು. ಯಾಕೆ ಹಿಂಗೆ ಆಡಿರಿ ನೀವು? ಮಾತು ಕೇಳ್ರಿ ನೀವು. ದಯವಿಟ್ಟು ನೀವು ಹಿಂಗೆಲ್ಲ ಮಾತಾಡೋದು ನನಗೊಂಥರ ಭಯ ಆಯ್ತದೆ. ಎಲ್ಲಿ ನಿಮ್ಮ ಸಂಸಾರ ಆಡೋದು ಅಂತ. ನಾನೇನು ಅವಳು ಬಿಟ್ಬಿಡ್ತೀನಿ ಅಂತ ಹೇಳಿದ್ನಾ? ಇದೊಳ್ಳೆ ಸರಿ ಆಯ್ತಪ್ಪ ನಿಂದು. ಇರೋದೇ ಹೇಳ್ದೆ, ನನ್ನ ಮನಸ್ಸಲ್ಲಿ ಇರೋದು ಹೇಳಿದ ಅಷ್ಟೇ. ದಯವಿಟ್ಟು ನಿಮ್ಮ ಮನಸ್ಸಿಂದ ನಾನು ತೆಗ್ದಾಕ್ಬಿಡಿ. ನಾನು ಯಾವತ್ತಿದ್ರು ಸಾಯೋಳು ಗೊತ್ತು ತಾನೆ ನಿಮಗೆ. ಬಿಡ್ತೋನು ಸುಮ್ಮನೆ ಎಲ್ಲ ಸಾಯರೇ. ಯಾರು ಊಟ ಹೊರ್ಕೊಂಡಿದ್ದರು? ನಿಮ್ಗಿಂತ ಮುಂಚೆ ನಾವೇ ಸಾಯ್ಬೋದು, ಯಾರು ಗೊತ್ತು? ಸರಿ, ನಿಮ್ದು ಅಮ್ಮಯ್ಯ ಅಂತ ನಿಮ್ಮ ಕಾಲು ಕಟ್ಕೊತೀನಿ. ಎಲ್ಲ ಮಾತಾಡಬೇಡಿ ಕಣ್ರಿ, ಹಂಗೆಲ್ಲ ಮಾತಾಡಬೇಡಿ ನೀವು. ನೀವು ಚೆನ್ನಾಗಿರುತ್ತೆ, ನನ್ನ ಮಕ್ಕಳು ನೋಡ್ಕೊತೀರಿ. ನಿಮ್ಮ ಕಾಲು ಕಟ್ಕೊತೀನಿ, ಹಿಂಗೆಲ್ಲ ಮಾತಾಡಬೇಡಿ ನೀವು. ಯಾವಾಗ 100 ವರ್ಷ ಚೆನ್ನಾಗಿರಬೇಕು. ನಾನು ಮಾಡಿರೋ ಕಚಡ ಕೆಲಸಕ್ಕೆ ಬೇರೆಯವರಾಗಿರೋ ನನ್ನ ಮಕ್ಕಳು ತಿರುಗಿ ನೋಡ್ತಿದ್ದಿಲ್ಲ. ಅಂಥದ್ರಲ್ಲಿ ನೀವು ಇಷ್ಟೆಲ್ಲ ಪ್ರೀತಿಯಿಂದ ಮಾತಾಡಿದ್ರೆ ನಂಗೆ ಸಾಯೋಕ್ಕೂ ಮನಸ್ಸು ಬರೋಕ್ಕಿಲ್ಲ. ನಂಗೆ ಸಾಯೋಕ್ಕೂ ಮನಸ್ಸು ಬರೋಕ್ಕಿಲ್ಲ ಕಣ್ರಿ. ನೋಡಿ ಮೀನಾಕ್ಷಿ, ನೀನು ಸಾಯಕ್ಕೆ ನಾನು ಬಿಡೋಕ್ಕೂ ಇಲ್ಲ. ಅಂಥ ಪರಿಸ್ಥಿತಿ ಬಂದಾಗ ನಾನು ಏನು ಬೇಕಾದ್ರೆ ಕಳ್ಕೊತೀನಿ, ನೀನು ಉಳಿಸ್ಕೊತೀನಿ. ನೀನು ಬೇಜಾರು ಮಾಡ್ಕೊಬೇಡ, ನಿನ್ಗೆ ಏನು ಆಯ್ಕೆ ನನಗೆ ಗೊತ್ತು. ನೀನು ಚೆನ್ನಾಗಿರ್ತೀಯೇ. ಮಾತಾ ಕೇಳು. ನಿಜವಾಗ್ಲೂ ನಾನು ಇಷ್ಟು ಓಡಾಡ್ತೇವೆ, ನೀನು ಅಲ್ಲೇ ಅರ್ಥ ಮಾಡ್ಕೊ. ನನ್ನ ಮನಸ್ಸಲ್ಲಿ ನೀನು ಇದ್ದಿ, ನೀನು ಏನೇ ತಪ್ಪು ಮಾಡಿರು ನಾನು ಎಲ್ಲನೂ ಸಂಸ್ತೀನಿ. ನೀನು ಒಪ್ಕೊಂಡ್ರೆ ಬೇಕಾದ್ರೆ ಮನೆಗೂ ಕರ್ಕೊಂಡೋಗಿ ಇರ್ಸ್ಕೊತೀನಿ ನಾನು. ನೋಡಿ, ನಿಮ್ಮ ಕಾಲು ಕಟ್ಕೊತೀನಿ, ನಿಮ್ಮ ಕೈ ಮುಗಿತೀನಿ. ಇವೆಲ್ಲ ಸರಿಯಿಲ್ಲ. ನೋಡಿ, ನನ್ನ ಮಾತಾ ಕೇಳಿ. ಲತನ ಮೋಸ ಮಾಡ್ದಂಗೆ ಆಯ್ತದೆ. ಯಾವತ್ತಿದ್ರು ಲತಾನೇ ನಿಮ್ಮ ಹೆಂಡ್ತಿ. ನಾನು ಯಾವತ್ತೂ ನಿಮ್ಮ ಹೆಂಡ್ತಿಯಾಗಿ ಇರೋಕ್ಕೆ ಇಷ್ಟಪಡೋಕ್ಕಿಲ್ಲ ನಾನು. ಏನಪ್ಪ ಅಂದರೆ ನನ್ನ ಮಕ್ಕಳು ನನ್ನ ಸಾಯಂಕಾಲದಲ್ಲಿ ನಿಮ್ಮ ಜೊತೆ ನೆಮ್ಮದಿಯಾಗಿರೋದು ನನ್ನ ಕಣ್ಣಿಂದ ನೋಡಬೇಕು, ಅಷ್ಟು ಬಿಟ್ಟರೆ ನನಗೆ ಯಾವ ಥರದಲ್ಲೂ ಆಸೆ ಇಲ್ಲ ನನಗೆ. ನೋಡು, ನೀನು ಸಾಯಕ್ಕೆ ನಾನು ಬಿಡೋಕ್ಕಿಲ್ಲ. ನೀನು ಸಾಯ ಮತ್ತು ಮಾತಾಡಬೇಡ ಅಂತ ಹೇಳ್ತಾರೋದು ನಿಮಗೆ. ಎಷ್ಟು ಸತಿ ಹೇಳಿಯೇ ಸಾಯ್ತೀನಿ ಅಂತವ. ಹಲೋ ಅಪ್ಪ, ಓದಾ? ಮುಖನವ ಇಲ್ಲೇ ಇವನಿ, ಅಮ್ಮನ ಮನೇಲಿಯಾ? ಇಲ್ಲೇ ಇವನಿ. ಮತ್ತೆ ಮಾತಾಡ್ಕರಪ್ಪ, ಓದ ಹೆಂಗೆ ಅಂದ್ಬಿಟ್ಟು. ಬಂದೀನಿ ಕತ್ಬಿಡು. ಈಗ ಓಡ್ತೇವೆ ಕಣ. ಸರಿಯಪ್ಪ. ಸಾರಿ ಕಣಪ್ಪ, ನಿಂಗೆ ತೊಂದರೆ ಆಯ್ತೇನೋ ಅಂಗಡಿಲಿ? ಕೆಲಸ ಇರ್ತದೆ, ಇದರಿಂದ ತೊಂದರೆ ಆಯ್ತೇನೋ? ಯಾಕವಾಗಂದಿಯೇ? ಯಾಕೆ ತೊಂದರೆ? ಅಮ್ಮನ ಕರ್ಕೊಬರಕ್ಕೆ ನನಗೆ ತೊಂದರೆಯಾ? ನೀನು ಸರಿ ಬಿಡು, ಆ ಥರ ಏನಿಲ್ಲ. ಅದೇ ನೋಡು, ಇಲ್ಲಿ ನಿಮ್ಮ ಅಮ್ಮ ನನ್ನ ಜೊತೆ ಕೂಟ ಬರೀಕಿಲ್ಲ ಅಂತ ಅವಳೆ ಕಣವ. ಅಮ್ಮ ಯಾಕಂಗಡೋದು ಒಳ್ಳೆ ಕೊಡು, ಹೇಳ್ತೀನಿ. ಬಿಡು ಅದೇನು ನೋಡೋಕು, ನಾನು ಹೇಳ್ಕೊಂಡು ಕರ್ಕ ಹೋಗ್ತೀನಂತೆ. ಸರಿ ಕಣಪ್ಪ, ಆಯಿತು. ಕರ್ಕ ಬರ್ತೀನಿ, ನೀನು ನಡೆಯುವ ನೀನು. ಅಪ್ಪ, ಅದೇನು ಗಂಗೆ ಅಜ್ಜಿಯರ ಮನೆ ಅಜ್ಜಿ ಮಗನಿಗೇನೋ ಹುಷಾರಿಲ್ಲ ಅಂತಾರೆ. ಅಯ್ಯೋ, ಅದು ಇವನು ನೆನ್ನೆ ರಾತ್ರಿಯಿಂದನೂ ಹೊಟ್ಟೆ ನೋವು ಅಂತ ಅಂತಿದ್ದಂತೆ. ಹಂಗೆ ಅಂತಿದ್ದಾಗ ಏನಾಯಿತು, ಇವಳು ಗಂಗೆ ಆಂಟಿ ಅಜ್ಜಿ ಬೈತಲ್ಲ, ಎಲ್ಲೋ ಸುಮ್ಮನೆ ಹಂಗೆ ಆಡ್ತಾವಣೆ ಅನ್ನೋ ಲೆಕ್ಕದಲ್ಲಿ ಎಲ್ಲೋ ಅಜ್ಜಿ ಕೊಟ್ಟು ಉಳ್ಕೊಳಕ್ಕೆ ಸಲುವಾಗಿ ಹಿಂಗೆ ನಾಟಕ ಆಡ್ತಾವನೆ ಅಂತ ಅನ್ಕೊಬಿಟ್ಟವಳೆ. ಗಂಗೆ ಅಜ್ಜಿ ಹೊಟ್ಟೆ ನೋವು ಅಂತ ಅವನಂದ್ರೂ ಇವ್ರು ತಲೆಗೆಡ್ಸ್ಕೊಂಡಿಲ್ಲ. ಎಲ್ಲೋ ಸುಮ್ಮನಂಗೆ ಅಂತಾನೆ ಸ್ಕೂಲ್ಗೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ಇವಳು ಸ್ಕೂಲ್ ಕಳ್ಸೋಳೆ. ಸ್ಕೂಲ್ ಕಳ್ಸಿದ್ಮೇಲೆ ಅಲ್ಲಿ ತಲೆ ಸುತ್ತ ಬಿದ್ದೋಗಿದ್ದಂತೆ. ಕರ್ಕೊಂಡು ಆಗ ಹೋಗಿ ಎಲ್ಲರೂ ಅಲ್ಲಿ ಹೋಗ್ಬೇಕಾರೆ ಹಾಸ್ಪಿಟ್ಲಿಗೆ ಅದೇನೋ ಆಗದೆ ಹೊಟ್ಟೆ ಒಳಗಡೆ ಸಖತ್ ಇನ್ಫೆಕ್ಷನ್ ಆಗಿಬಿಟ್ಟದೆ ಅಂತ ಏನೋ ಡಾಕ್ಟ್ರ್ ಹಂಗಂದ್ರಂತೆ. ಹಂಗಂದಮೇಲೆ ಆಗ ಮಾದೇವನಿಗೇನೋ ಬೆಂಗಳೂರು ಡಾಕ್ಟ್ರಿಗೆ ಫೋನ್ ಮಾಡಿ ಡಾಕ್ಟ್ರ್ ಏನೋ ಬಂದು ಇವರು ಬೆಂಗಳೂರು ಕರ್ಕೊಂಡು ಹೋಗಿ ಅಂತ ಟ್ರೈ ಮಾಡಿದ್ರಂತೆ. ಅಷ್ಟೊತ್ತಿಗೇನೋ ಬೆಂಗಳೂರಿಂದನೇ ಡಾಕ್ಟ್ರ್ ಕರೆಸಿದ್ರು ಅಂತ ಏನೋ ಮಾತಾಡ್ತಿದ್ರು. ನಾನು ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ, ಫೋನ್ ಮಾಡಿದ್ರು ಸರಿಯಾಗಿ ಕೇಳಿಸ್ನಿಲ್ಲ. ಈಗ ಹೋದ್ಮೇಲೆ ಮಾಡಬೇಕು, ಮನೆಗೆ ಹೋದ್ಮೇಲೆ. ನಿನ್ಗೆ ಯಾರು ಹೇಳಿದ್ದು? ನಾನು ಕೆಂಪಜ್ಜಿಗೆ ಫೋನ್ ಮಾಡಿದೆ, ಅದೇನೋ ಹಾಸ್ಪಿಟ್ಲ್ ಆಯ್ತದಂತಲ್ಲ ಕೆಂಪಜ್ಜಿ. ಹಂಗಂತೂ ನಾನು ಹಾಸ್ಪಿಟ್ಲಿಗೆ ಬಂದೀನಿ ಕಣವ, ಈ ಥರ ಅಂತವ. ಅಲ್ಲೇ ಅವ್ರೆ ಹಾಸ್ಪಿಟ್ಲಿಗೆ ಹೋಗೋರೆ. ನಾನು ಗುಂಟು ಮೇಲೆ ಫೋನ್ ಮಾಡಿ ಸರಿಯಾಗಿ ಕೇಳಿಸ್ತಿದ್ದಿಲ್ಲ. ನನಗೆ ಒಂಥರ ಗಾಬರಿ ಆಗೋದೆ. ಪಾಪ ಹಿಂಗಾಯ್ತಲ್ಲ ಅಂತ ಹೊಸಿ ಬೇಜಾರಾಗಿಲ್ಲ ತಗೆ. ಏನಾರು ಇಲ್ಲಿ ಪಾಪ ಚೆನ್ನಾಗಿರ್ಲಿ ಕಣಪ್ಪ. ಚೆನ್ನಾಗಿದ್ರೆ ನೋಡ್ಬೋದು, ಆಡ್ತವೆ ಅಂತ ನಾವು ಆಡೋಕ್ಕಲ್ಲ ಮಗ. ಎಷ್ಟು ಬೇಜಾರಾಯ್ತದೆ ಗೊತ್ತಾ? ನಿಜವಾಗ್ಲೂ ಸಖತ್ ಬೇಜಾರಾಯ್ತದೆ ಕಣ್ಮಗ. ಇನ್ನೇನಪ್ಪ ಪಾಪ, ಇನ್ನೇನು ನನಗೂ ಅಷ್ಟೇ ಕಣಪ್ಪ.
ಸಖತ್ ಬೇಜಾರಾಯ್ತು ಒಟ್ಟಿಗೆ. ಏನೋ ಚೆನ್ನಾಗಿರ್ಲಿ ಬಿಡಪ್ಪ, ಚೆನ್ನಾಗಿರೋದು ಚೆನ್ನಾಗಿರ್ಬೋದು. ಅಜ್ಜಿ ಯಾಕಂಗಾಡೋದು ಯಾರು ಕೊಟ್ಟು ಒಂದಕ್ಕೆ ಇಲ್ವಲ್ಲ, ಹಿಂಗಾದ್ರೆ ಚಂದವ. ಏನಪ್ಪ ಅವರೇ ಅರ್ತ್ಕೋಬೇಕು. ಅರ್ತ್ಕೊಳ್ಳೋಂಥ ಗುಣ ಇಲ್ಲ ಬಾತಗೆ, ಅರ್ತ್ಕೊಳ್ಳೋಂಥ ಗುಣ ಇಲ್ಲ ಕಣ. ಒಂದು ಅರ್ಥ ಮಾಡ್ಕೊಂಡಿರೋಂಥ ಗುಣ ಇಲ್ಲ ಕತೆ. ಏನಾರ ಅಲ್ಲಿ ಒಟ್ಟಿಗೆ ಮಗ ಹುಷಾರಾಗ್ಬಿಟ್ರೆ ಸಾಕು ಪಾಪ ಅವನು. ಸರಿ ಸರಿ ಆಯ್ತು, ಅಮ್ಮನ ಕರ್ಕೊಂಡು ನಡಿ ಮತ್ತೆ. ಬರ್ತೀನಿ ಕಣ, ನಾನು ಬರ್ತೀನಿ, ಬರ್ತೀನಿ ಬಿಡು. ಹ್ಞೂ ಸರಿಯಪ್ಪ ಆಯ್ತು. ನೀನೇ ಯಾವಾಗ ಬಂದಿಯಾ? ಬರ್ತೀನಿ, ನಾನು ಸಂಜೆ ಮೇಲೆ ಬರ್ತೀನಿ. ಇನ್ನೊಂದು ಸ್ವಲ್ಪ ಕೆಲಸ ಅದೇ ಮೀಟಿಂಗಲ್ಲಿ ಕಣಪ್ಪ. ಈಗ ಬ್ರೇಕ್ ತಗೊಂಡಿದ್ದೆ, ಅದಕ್ಕೆ ಮಾಡ್ಬೇಕತ್ತೆ. ನಾನು ಸಂಜೆ ಹೊತ್ತು ಬರ್ತೀನಿ ಬಿಡು, ನಾನು ಸರ್ ಹತ್ಕೊಡೆ. ಸರಿ ಕಣವ, ಆಯಿತು. ನಿಮ್ಮ ಮತ್ತೆ ಫೋನ್ ಮಾಡಿದ್ರೆ? ಮಾಡಿತ್ತು, ಅವತ್ತೇ ಮಾಡಿತ್ತಲ್ಲ, ಕರ್ಕ ಬಂದ್ಬಿಟ್ಟು ಮಾಡಿದ್ರು. ಚೆನ್ನಾಗಿರವ, ಸುಮ್ಮನೆ ಮನೆ ಒಳಗೆ ಒಂದು ಮಾತುಕತೆ ಬರ್ತದೆ ಹೋಯ್ತದೆ, ಬೇರೆ ದೊಡ್ಡದು ಮಾಡ್ಕೊಬಿಡ್ತು ಮಗಳೇ. ಚೆನ್ನಾಗಿರು, ಅವ್ರ ಥರ ಇನ್ನು ಯಾರಿದ್ದಾರು, ನೀನೇ ಇರೋದು, ಅಚ್ಚುಕಟ್ಟಾಗಿ ನೋಡ್ಕೊ. ಸರಿಯಪ್ಪ ಆಯಿತು ಬಿಡು. ಸರಿ ಸರಿ ಆಯ್ತು, ಅದೇನು ನೋಡು, ನಾನು ಕರ್ಕೊಂಡು ಹೋಯ್ತೇವೆ ಕತೆ, ನಿನ್ನ ತಲೆಗೆಡ್ಸ್ಕೊಬಿಡತ್ತಾಗಿ. ಸರಿಯಪ್ಪ ಆಯಿತು, ಕರ್ಕ ಹೋಗು. ಸರಿ ಕಣ್ಮಗಳೇ. ಮರಿ ಒಂದೊಂದು ಬರೀ ಕೇಳ್ಕೊಂತ ಹೋಗಿ ನಾನು. ಏನು ತಲೆ ತಿರ್ತದೆ ನಿನಗೆ? ಎದ್ದು ನಡಿ ನೀನು, ಯಾಕೆ ಹಿಂಗೆ ಆಡ್ತಿದ್ದೀನಿ ನೀನು ಲೂಜಾ? ನೀವೇನೇನೋ ಮಾತಾಡಿ ನನಗೆ ಎದುರ್ಕಾಯ್ತದೆ. ನನಗೆ ನನಗೊಂಥರ ಭಯ ಆಯ್ತದೆ. ನನಗೆ ಬೇಡ ಕಣ್ರಿ, ನಿಮ್ದು ಅಮ್ಮ ಅಂತಿಲ್ಲ ಲತನ್ಗೆ ಯಾವುದೇ ಥರದಲ್ಲಿ ಮೋಸ ಮಾಡಬೇಡಿ ನೀವು. ನೋಡಿ ಮೀನಾಕ್ಷಿ, ಲತನ್ಗೆ ಯಾಕೆ ಮೋಸ ಮಾಡೋಣ ನಾನು? ಈಗ ನಾನೇನು ಮಾಡ್ತಾಯಿದ್ದಾನು? ಈಗ ನಾವು ಫೋನ್ ಮಾಡಿದ್ದು ನೀನು ಕರ್ಕೊಂಡೋಗಿ ಬಂದಿನಿ, ಅಷ್ಟು ಬಿಟ್ರೆ ನೀನು ಏನು ಹೇಳು? ಮತ್ತು ಮುನ್ಸಲಿ ನೀವು ಹಂಗೆ ಹಿಂಗೆ ಅಂತ ಏನೇನೋ ಅಂತ ಇದ್ದೀರಿ. ಈಗಿಲ್ಲ ಬಾ ಮನ್ಸಲಿ, ಬಾ ಆಯಿತು. ತಮಾಷೆ ಆಡ್ತಾ ಇದ್ದೀರಾ ನೀವು. ನೋಡಿ ಇಲ್ಲಿ ಗಂಟೆ ಎಲ್ಲರ ಕೈಲಿ ದೂರ್ಸ್ಕೊಂಡು ಸಾಕಾಗದು ನನಗೆ. ಇನ್ಮೇಲೆ ನಾನು ಒಳ್ಳೆಯದಾಗಿರ್ಬೇಕು ಅನ್ನೋದು ನನ್ನ ಆಸೆ. ಯಾಕೆ ನನ್ನ ಹಿಂಗೆ ಆಡಿಸ್ತಾ ಇದ್ದೀರಿ ನೀವು? ನಿಮ್ಮ ಕಾಲು ಕಟ್ಕೊತೀನಿ ಕಂಡ್ರೆ ಯಾವುದೇ ಕಾರಣಕ್ಕೂ ಲತನ್ಗೆ ನನ್ನಿಂದ ಮೋಸ ಆಗೋಕ್ಕಂತೂ ಸಾಧ್ಯನೇ ಇಲ್ಲ. ನಿಮ್ದು ಅಮ್ಮಯ್ಯ ಅಂತೀನಿ, ನೀವು ಹಂಗೆಲ್ಲ ಮಾತಾಡಬೇಡಿ. ನೀವು ನನ್ನ ದ್ವೇಷಿಸಬೇಕಾದ್ರೆ ಖುಷಿ ಪಡ್ತೀನಿ. ನನ್ನ ಮೇಲೆ ಪ್ರೀತಿ ಅದೇ ಇನ್ನೂ ಮನ್ಸಲ್ಲಿ ಇವ್ನಿ. ಇವೆಲ್ಲ ಮಾತ್ಕೊಂಡು ಮಾತ್ರ ಮಾತಾಡಬೇಡಿ ಕಂಡ್ರಿ. ನಿಮ್ದು ಅಮ್ಮಯ್ಯ ಅಂತೀನಿ, ನಿಮ್ಮ ಕಾಲು ಕಟ್ಕೊತೀನಿ. ಅದನ್ನು ಸಹಿಸೋಕ್ಕೂ ಆಯ್ಕಿಲ್ಲ ನನಗೆ. ಯಾವುದೇ ಕಾರಣಕ್ಕೂ ಮೀನಾಕ್ಷಿ ಮೋಸ, ಲತನ್ಗೆ ಮೋಸ ಆಗೋದು ನನ್ನಿಂದ ಯಾವುದೇ ಕಾರಣಕ್ಕೂ ಸಹಿಸೋಕೆ ಆಯ್ಕಿಲ್ಲ. ಅರ್ಥ ಮಾಡ್ಕೊಳ್ಳಿ, ನಿಮ್ದು ಅಮ್ಮಯ್ಯ ಅಂತೀನಿ. ಆಯಿತು, ಈಗ ನಡಿ. ಈಗ ನಾನು ಈಗ ಏನಂತಿದ್ದಾನವ, ಏನಂತಿದ್ದಾನು? ಏನು ಹಣೆ ಬರೀತು, ಆಯಿತು ಹೋಯ್ತು. ನನಗೆ ನನ್ನ ಮಕ್ಳಿಗೋಸ್ಕರ ನೀನು ನಿಜವಾಗ್ಲೂ ಬದುಕಬೇಕು, ಚೆನ್ನಾಗಿರಬೇಕು ಅಂತ ಆಸೆ ಪಡ್ತೀನಿ ಹೊರತು ಯಾವುದೇ ಅಲ್ಲಿ ಇನ್ಯಾವ ಥರದಲ್ಲಿ ಕೆಟ್ಟ ಉದ್ದೇಶ ಅಂತವಿಲ್ಲ. ನೀನು ಯಾಕೆ ಅರ್ಥ ಮಾಡ್ಕೊತಿಲ್ಲ ನೀನು? ದಯವಿಟ್ಟು ನೀನು ನನ್ನ ತಪ್ಪು ತಿಳ್ಕೊಬೇಡ. ನೀನು ತಪ್ಪು ಅರ್ಥ ಮಾಡ್ಕೊತಿರೋಳು ನೀನು. ಏನು ಹಿಂಗೆ ಆಡ್ತಿದ್ದಿ ನೀನು? ಸರಿ ಬಿಡಿ ಆಯಿತು, ತಪ್ಪು ಅರ್ಥ ಮಾಡ್ಕೊಳಕ್ಕಿಲ್ಲ ನಿಮ್ಮನ್ನ. ಆದರೆ ಯಾವುದೇ ಥರದ ಮನ್ಸಲ್ಲಿ ನೀವು ಇಟ್ಕೋಬೇಡಿ. ನೀವು ಮನ್ಸಲ್ಲಿ ಯಾವುದೇ ಭಾವನೆಗಳು ನನ್ನ ಬಗ್ಗೆ ಬೇಡ ನಿಮಗೆ. ಆಯ್ತಾಯ್ತು, ಈಗ ನಡೀಗ ಬೇಗ ಗೊತ್ತಾಯ್ತದೆ. ಸರಿ ಆಯಿತು, ಬರ್ತೀನಿ ರೀ. ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ಅಲ್ಲ ಇವ್ನು ಎಂತನಿರ್ಬೋದು ಅಂತ ಅನ್ಕೋತಿದ್ದೀರೇನೋ? ಏನು ಮಾಡಿರಿ? ನಿಜವಾಗ್ಲೂ ನನ್ನ ಮಕ್ಳಿಗೋಸ್ಕರ ಅವಳು ಬದುಕಬೇಕು, ಬಾಳಬೇಕು ಅನ್ನೋದು ನನ್ನ ಸ್ವಾರ್ಥ. ನನ್ನ ಸ್ವಾರ್ಥಿ ಅಂತ ಅಂದ್ಕೊಂಡು ಸಿಕ್ಕಿಲ್ಲ. ನನ್ನ ಮಗಳಿಗೋಸ್ಕರ ನನ್ನ ಮಕ್ಕಳು ಅಮ್ಮ ಇಲ್ದಂಗೆ, ಅಮ್ಮನ ಪ್ರೀತಿ ಇಲ್ದಂಗೆ ಇರ್ತಾವಲ್ಲ ಅನ್ನೋದೊಂದು ಉದ್ದೇಶ ಬಿಟ್ರೆ ಯಾವುದೂ ಇಲ್ಲ ನನಗೆ. ಲತಾ ನಿಜವಾಗ್ಲೂ ಅಷ್ಟೇ ಒಳ್ಳೆದಾಗಿದ್ಲು ಮೊದಲು. ಅದಾದಮೇಲೆ ನಿಜವಾದ ಪ್ರೀತಿ ತೋರ್ನಿಲ್ಲ. ನಿಮಗೆ ಗೊತ್ತು ಯಾವ್ಯಾವ ಥರ ಆಡ್ತಾಳೆ ಅಂದ್ಬಿಟ್ಟು. ಮೀನಾಕ್ಷಿ ಇದ್ರೆ ಅವಳ ಮಕ್ಳಿಗಾರಿ ಅವಳು ಅಚ್ಚುಕಟ್ಟ ಪ್ರೀತಿ ತೋರ್ತಾಳೆ. ನಿಜವಾದ ತಾಯಿರು ಪ್ರೀತಿ ಅವ್ಕೆ ಸಿಗಲಿ ಅನ್ನೋದೊಂದು ಉದ್ದೇಶ ಬಿಟ್ರೆ ಇನ್ನು ಯಾವ ಥರದಲ್ಲೂ ನನಗೆ ಉದ್ದೇಶ ಇಲ್ಲ ಕಣ್ರಪ್ಪ. ಏನು ಮಾಡೋದು? ನಿಜವಾಗ್ಲೂ ಈ ಥರ ಒಂದು ಸ್ಥಿತಿ ಯಾರಿಗೂ ಸಿಗಬಾರ್ದು. ಎಲ್ಲರ ಕೈಲಿ ಉಗಿಸ್ಕೊಂಡು ಆಡಿಸ್ಕೊಂಡು ಈ ಥರ ಮನೆಗಳು ಅನ್ಭವಿಸ್ಕೊಂಡು ಈ ಥರ ಜೀವನ ಮಾಡಬೇಕು ಅಂದ್ರೆ ಹೆಂಗೆ ಅನ್ಸೋದು ಹೇಳಿ? ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗೆ ಕೆಲವು ಸತಿ. ಸರಿ ಕಣ್ರಪ್ಪ, ಬರೋಣ ಮತ್ತೆ ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋಣ ಮತ್ತೆ, ನಮಸ್ಕಾರ.